ಪಾತ್ರೆ ಅಯ್ಯೋ ಅಯ್ಯೋ ಅನು ಅನು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ವಿಶೇಷ ಎಂತ ಅಂತ ಹೇಳಿದ್ರೆ, ಇವತ್ತು ನಾನು ಅನುಷನ ಮನೆಗೆ ಬಂದಿದ್ದೇನೆ. ಅನುಷನ ಮನೆಗೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಹೇಳು ಯಾಕೆ ಅಂತ. ಇವಳು ನನ್ನ ಫ್ರೆಂಡ್ ಜ್ಞಾನಶ್ರೀ. ಇವತ್ತು ನಾನು ಅನುಷನ ಮನೆಗೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಅವಳ ಮಗುವಿನ ನಾಮಕರಣಕ್ಕೆ ಬಂದಿದ್ದೇನೆ. ಹೆಣ್ಣು ಮಗು ನಾನೊಂದು ಲಾಗ್ ಹಾಕಿದ್ದೇನೆ. ಸೊ ಅದು ಯಾರೆಲ್ಲ ನೋಡಲಿಲ್ಲ ಅದನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ, ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಸೊ ಇವತ್ತು ನಾನು ಅನುಷನ ಮನೆಗೆ ಬರ್ತಾ ಇದ್ದೇನೆ. ನೋಡಿ ಅಲ್ಲಿ ಮನೆ ಕಾಣ್ತಾ ಉಂಟು, ನನಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ಆಲ್ರೆಡಿ ಪ್ರೋಗ್ರಾಮ್ ಮುಗ್ದೋಗಿದೆ ನಾವು ಬರುವ ಅಷ್ಟರಲ್ಲಿ, ಯಾಕಂದರೆ ನಮ್ಮ ಬರುವ ಹಾಗೆ ಇತ್ತು, ಬರೋದಿಲ್ಲ. ಒಂದು ನಿಮಿಷ, ನಾವಿಬ್ರು ಅನುಷನ ಮನೆಗೆ ಹೋಗ್ತಾ ಇದ್ದೇವೆ. ಗಿಫ್ಟ್ಸ್ ಎಲ್ಲ ಇಟ್ಕೊಂಡು ಇದನ್ನೆಲ್ಲ ತಗೊಂಡು ಹೋಗುವಾಗ ಲೇಟ್ ಆಯಿತು. ನನ್ನ ಫ್ರೆಂಡ್ ನನ್ನ ಚಾನಲ್ ಬಗ್ಗೆ ಮಾತಾಡ್ತಾಳೆ. ಮಾತಾಡು ಅನು ಆದ್ರೆ ಇಷ್ಟೊತ್ತಿಗೆ ಇಷ್ಟುದ್ದ ಮಾತಾಡ್ತಿದ್ಲು. ನಾನು ನನ್ನ ಮನೆಗೆ ಹೋಗ್ತಾ ಇದ್ದೇನೆ, ಅಲ್ಲಿ ಸಿಗುವ. ಬಾಯ್. ಅನ್ನ ಮನೆಗೆ ಹೋದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡಿದ್ದು ಅವಳ ದೊಡ್ಡ ಮಾವ ಮತ್ತೆ ಅವಳ ಅಣ್ಣ, ದೊಡ್ಡ ಅಣ್ಣ ಬಂದ, ಆಮೇಲೆ ಅಮ್ಮ ಬಂದ್ರು. ಸೊ ನೋಡಿ ನೀವೇ ಏನಾಯ್ತು ಅಂತ. ನಮಗೆ ಗೊತ್ತದ ಅನುಷನ ಇಲ್ಲಾಗ ಹಂಚು ಹಂಚು ಜೂರ್ ನಮ್ಮನ್ನು ವೆಲ್ಕಮ್ ಅಂತಾರ. ಹಾಲಮ್ಮ ರೆಡಿ ಆಗ್ತಿ ಏರ್ಲೆ ಜೂರ್ ವೆಲ್ಕಮ್ ಅಂತಾರ. ಅನು ಲೆಪ್ಲೆ ಪೋಲೆ പിന്നെ ഈ അവരോടിക്ക ಹಾಯ್ ಚೈತ್ರ. ಹಾಯ್ ಹಾಯ್. ಸಾಡಿ ಕನ್ಫ್ಯೂಸ್ ರೋಡು ರೋಡ್ ಅಲ್ಪ ಬಂದ ರೋಡ್ ಅಲ್ಪ ಬಂದ ಕನ್ಫ್ಯೂಸ್ ಆಗಿ ಸಾರಿ. ಆಯ್ನ ಮಲ್ಲ ಅನ್ನ ನಮ್ಮ ಗಲೆಂಕ್ಲಿ ನೀರು ಪುರ ಕೊಡ್ತು ವೆಲ್ಕಮ್ ಅಲ್ತಲು. ಸೊ ಮಸ್ತ್ ಖುಷಿ ಅಂಡ್ ಆ ರಾತಿಗೆಲ್ಲ ಶೋಕ್ ಪಾತಿರೀರು. ಹಾಯ್ ನಮಸ್ಕಾರ. ಓಯ್ ಇರೋದು ನೀ ಫೋನ್ ಬಂತ ಮಾರೆ ದೆಪ್ಪರ ಸ್ವೀಟ್ ಇಡ್ತೀರು ಈ ಹೋಗುತ್ತೆ ಉಚಿರಾಡತ್ತೆ ಅಲ್ಲೇ ಅಲ್ಲ ಅನು ಇಲ್ಲಾಗ ನಮಕ್ ಕೊರಿಯರು ಸ್ವೀಟ್. ಅನು ಜ್ಯೂಸ್ ಕೊಡ್ತಿದ್ದಲ್ಲ ಸ್ವೀಟ್ ಕೊರಿಯಲ್ಲ. ಅನು ಜ್ಯೂಸ್ ಕೊಡ್ತಿದ್ದಲ್ಲ ಸ್ವೀಟ್ ಕೊರಿಯಲ್ಲ. ಅಮ್ಮ ಗಲೆ ಕುಲ್ಲೆ ಜಯಂತಿ ಅನು ನಮ್ಮಗೋಸ್ಕರ ನಾನು ಬರ್ತಾನೆ, ಅನುಗೋಸ್ಕರ ಅಂತ ಅನು ನಮ್ಮಗೋಸ್ಕರ ಬರ್ತಾನೆ. ಪಾಪ ಅವರು ಕೂಡ ನೈಟ್ ಕಾಲ್ ನಂತೀರು ಐದು ಬರೋಡು ಅಂಡ್ ಸಂದ್ರನ್ನ ವಿಡಿಯೋ ಅಂತಿದ್ದಾರ ಪುರ ವಿಡಿಯೋ ಅಂತಿದ್ದಾರಾ ಬೋಡಾವ ಅಷ್ಟು ಬೋಡಾವ ಎಂಕ ಅನ್ನದ ಪಂಡ್ರಲ್ಲ ಮರತ್ತು ಪೋಡು ವಿಡಿಯೋ ಮಂದಿ ಎತ್ತಿ ಹೋನು ಎನ್ನ ಮೊಬೈಲ್ ಮಂದ್ ಕೂಡ ಪೋದು ತಿರು ಬತ್ತನೆ ಒಂದೇ ಮೊಬೈಲ್ ಮೆಂಬರ್ ನಂಗೆ ತೆಪ್ಪಲ ಅಲ್ಪ ಜ್ಯೂಸ್ ಅಂಗಡಿ
ಧರ್ಮಸ್ಥಳದ ಬೈಲು ಇಂಚ ಕೋಡಿ ಬಲ ನಮ್ಮ ಬುಕ್ಕಮ್ಮನ ಒಂದು ಅಲ್ಲಿ ಬ್ಯಾಗ್ ಇದೆಯಾ ಬಚ್ಚು ಅವು ಈತ ತಗೊಂಡು ಅವು ಇಲ್ಲಲ್ಲುಂಡು ಒಂದು ಆರ್ನ ಬಾಲೆ ಆತ ಆರ್ನ ಮೈತು ನಾನು ಸ್ವೀಟ್ಸ್ ఉందావా ಜ್ಯೂಸ್ ಕೊರಿಯರು ಜ್ಯೂಸ್ ಅದೇ ಚಾಯಾಗೆ ಚಾಯ ఇంకా మాట్లాడుతుంది అంత నువ్వేనా ಓಕೆ ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ರು. ಸೊ ರೆಡಿ ಮಾಡ್ತಾ ಇದ್ರು. ಇದು ಡೆಕೋರೇಷನ್ ಎಲ್ಲ ರೆಡಿ ಆಗಿತ್ತು ಆಲ್ರೆಡಿ. ಸೊ ಅನು ಒಂದ್ಸರಿ ಮಾತಾಡಿಸ್ಕೊಂಡು ಅವಳು ಮಗುವಿಗೆ ಆಲ್ರೆಡಿ ಹಾಲು ಕೊಡ್ತಾ ಇದ್ಲು. ಸೊ ಅದೆಲ್ಲ ಮುಗಿಸಿ ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಇವತ್ತು ನಾನು ನನ್ನ ಫ್ರೆಂಡಿನ ನಾಮಕರಣಕ್ಕೆ ಬಂದಿದ್ದೇನೆ. ಸೊ ಇವಾಗ ಇನಾಗ್ರೇಷನ್ ಆಗ್ತಾ ಉಂಟು. ಸೊ ನೋಡಿ ನೀವೇ. ವೆಲ್ಕಮ್ ಅನುಷನ ನ್ಯೂ ಬೇಬಿ ಕೃಷಿಕಾ. ಸ್ವಲ್ಪ ಬೆಳ್ಳೆಯಾ ನೆಕ್ಸ್ಟ್ ಮಗುವಿನ ತೊಟ್ಟಿಲಿಗೆ ಎಲ್ಲ ಹಾಕಲಿಕ್ಕೆ ಅಂದರೆ ಇಂದಿನಿಂದ ಯಾವುದೇ ರೀತಿ ಕ್ರಮ ಬಂದಿದೆ ಸೊ ಅದೇ ರೀತಿ ಮಾಡಿದರು. ಮಗುನ ತೊಟ್ಟಿಲಿಗೆಲ್ಲ ಹಾಕಿದ್ರು. ನೀವೇ ನೋಡಿ ಯಾವ ರೀತಿ ಎಲ್ಲ ಕ್ರಮ ಮಾಡಿದ್ರು. ನೆಕ್ಸ್ಟ್ ಅನುಷನ ಹಸ್ಬೆಂಡ್ ತಮ್ಮ ಮತ್ತು ಅವರ ಹೆಂಡತಿ ಅವರ ಗಿಫ್ಟ್ಸ್ ಫೋಟೋ ಎಲ್ಲ ತೆಗೆದ್ರು. ಆಮೇಲೆ ಅನುಷ ಮತ್ತು ಅನುಷನ ಹಸ್ಬೆಂಡ್ ಅವರ ದೊಡ್ಡ ಮಗ ಎಲ್ಲ ಫೋಟೋಸ್ ಎಲ್ಲ ತೆಗೆದ್ರು. ಮತ್ತು ಎಲ್ಲರೂ ಬಂದಿರುವಂಥ ಎಲ್ಲ ನೆಂಟರು ಅವರ ಗಿಫ್ಟನ್ನು ಕೊಟ್ಟು ಮತ್ತು ಹಣ ಕೊಡುವವರು ಹಣ ಕೊಡ್ತಿದ್ರು. ಅಂದರೆ ಅದು ಮುಂದಿನಿಂದಲೂ ಬಂದಂಥ ಕ್ರಮ. ಓಕೆನಾ? ಅಂದರೆ ಮಗುವಿಗೆ ಹಾಕುವಾಗ ನಮ್ಮ ಕಡೆಯಲ್ಲಿ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದ್ವಿ. ಸೊ ಹಾಗೆ ಮತ್ತು ಮಗುವಿಗೆ ಹಾಲೆಲ್ಲ ಕೊಡಿಸಿ ಎಲ್ಲರೂ ಸ್ವಲ್ಪ ಹಾಲು ಬಾಯಿಗೆ ಇಡಬೇಕು. ಆಮೇಲೆ ಅವರ ಅಜ್ಜಿ ಅಂದರೆ ಬಾಬ್ಯದ ಅಜ್ಜಿ ಇರ್ತಲ್ಲ, ಅವರು ಗೆಜ್ಜೆ ಎಲ್ಲ ತೋರಿಸಿದ್ರು ಬಾಬಿಗೆ. ಯಾರು ಗೆದ್ದೇ ಇರೋದು ನೆಕ್ಸ್ಟ್ ಬಾಬೆದ್ದು ಅಪ್ಪ ಬಾಬೆಗೆ ಚೈನ್ ತೊಡಿಸಿದ್ರು, ಗೋಲ್ಡ್ ಚೈನ್ ಹಾಕಿದ್ರು. ಸೊ ಅದೆಲ್ಲ ಗಿಫ್ಟ್ಸ್ ಎಲ್ಲ ನೋಡಿ ನೆಕ್ಸ್ಟ್ ಊಟಕ್ಕೆ ಏನೆಲ್ಲ ಇತ್ತು ಅಂತ ತೋರಿಸ್ಕೊಂಡು ಬರ್ತೇನೆ ನಾನು. ಬನ್ನಿ. ಉಪ್ಪಿನಕಾಯಿ ಇತ್ತು, ಪಲ್ಯ ಇತ್ತು, ಇಡ್ಲಿ, ಚಿಕನ್ ಸಾರು, ಚಿಕನ್ ಸುಕ್ಕ, ಇದು ರೈಸ್, ಕುಚ್ಚಲಕ್ಕಿ ರೈಸ್ ಮಾಡಿದ್ದು. ಸೊ ಅದಕ್ಕೆ ಚಿಕನ್ ಸಾರು ಮತ್ತು ಕಬಾಬ್
ಮೈ ಫೇವ್ರೆಟ್ ಕಬಾಬ್ ಇತ್ತು, ಆಮೇಲೆ ಪಾಯಸ ಇತ್ತು. ಪಾಯಸ ಅಂತ ತುಂಬಾ ಚಂದ ಇತ್ತು, ನಾನು ಕೊಟ್ಟಿದ್ದೇನೆ. ಬಂದ ನೆಂಟರೆಲ್ಲ ಊಟ ಮುಗಿಸ್ತಾ ಇದ್ರು. ಸೊ ನಾವು ಊಟ ಮಾಡಿರ್ಲಿಲ್ಲ, ನಾವು ಆಮೇಲೆ ಊಟ ಮಾಡೋದು ಅಂತ. ಸೊ ನೆಕ್ಸ್ಟ್ ವಾಪಸ್ ಫೋಟೋ ತೆಗೆಯೋದು ಅಂತ ನಾವು ರೆಡಿ ಮಾಡ್ತಾ ಇದ್ರು. ಗುಬ್ಬಿ ಕನಸು ಕಮೆಂಟ್ ಬರ್ಬೋದು ಕಾಂತಿ వీడియోని ఇప్పడావా ఫోటో బుక్ ఏం క్లిక్ మన్పే ಗುಬ್ಬಿ ಕನಸು ಚಾನಲ್ ಮಾತಾಡಲ್ಲ ತುಲೆ ಬಾರಿ ಸೋಕ ಹಾಕೊಂಡು ಅನು ನಿಂಗೆ ಇಷ್ಟ ಅನು ಸಾರಿ ಏರು ಅಂದ ಸಕ್ಕತ್ತುಂಡು ಬ್ರೈಟ್ ತೋಜು. ನಾಮಕರಣ ಎಲ್ಲ ಆಯಿತು. ಸೊ ಕೃಷಿಕ್ ಅಂತ ಹೆಸರು ಇಟ್ವಿ. ಸೊ ಆಮೇಲೆ ಅವರ ದೊಡ್ಡ ಅಣ್ಣ ಹೇಗೆ ಕಾಣ್ತಾರೆ ಅಂತ ಹೇಳಿ ನೀವೊಂದ್ಸರಿ ಕಮೆಂಟ್ ಮಾಡಿ. ರೀಸೆಂಟ್ ಆಗಿ ಬಂದಿದೆ ಒಂದು ಮೂವಿ, ಸೊ ಅವರಾಗಿ ಕಾಣ್ತಿದ್ದಾರೆ ಅವರು. ನಂಗೆ ಅವಳು ಅಣ್ಣಂದು ಮಾತ್ರ ಗಮ್ಮತ್ ಆಗ್ತಿತ್ತು. ಸೊ ನೀವೇ ನೋಡಿ, ಅವರು ಸೂಫ್ರಮ್ ಸೊ ಮೂವಿ ಬಂದಿತ್ತಲ್ವಾ, ಸೊ ಅದ್ರಲ್ಲಿ ರವಿಯನ್ನ ಇದಾರಲ್ವಾ, ಜೂನಿಯರ್ ರವಿಯನ್ನ ಅಂತ ನಾವು ಕರಿತಾ ಇದ್ವಿ. ಸೇಮ್ ದಿಟ್ಟು ಅದೇ ರೀತಿ ಇದ್ದಾರೆ, ಮಾತಾಡಿಸೋದಿಲ್ಲ, ಹಾಗೆ ವಾಯ್ಸ್ ಟೋನ್ ಎಲ್ಲ ನೀವೇ ನೋಡಿ ಒಮ್ಮೆ. ఇంకా ఈరోజు ఈయన హ్యాపీ బర్త్డే స్వీట్ వండు, హ్యాపీ బర్త్డే స్వీట్ వండు ఈయన. హ్యాపీ బర్త్డే స్వీట్ వండు ఈయన, హ్యాపీ బర్త్డే. కట్టదే నీడలో ఉందా ఉండే ఇಷ್ಟ ఉండేకి పాడలా మొబైల్ ಒಯ್ದೆ ಆರ್ಡರ್ ಮಂತನ ಹೆಂಗ್ ಕಡಪಲ್ಲೇವಾ ಒಂದು ಹೌ ಒಂದು ಇಂಚನೆ ಸೇಮ್. ಅಯ್ಯೋ ಕಿಂದಿ ಬರ್ ಕಾಚಲ್ಲಿ ಕೈ ಅಲ್ಲಿ ಮರ ಹೋಯ್ತು ನಿತ್ತಾರ ದಾರದಲ್ಲಿ ಪೆದರು. ಹಾ ಎಂತ ಈ ಏರಿಯಲ್ಲಿ ಮರ ಹೋಯ್ತು ನಿತ್ತನ ಬಲ್ಲು ಆತ ನಿತ್ತಾನೆ. ಹಾಯ್ ಹಾಲಲ್ಲ ಬಾಲೆ ಬುಕ್ ಕೊಡ್ತಿ. ಹಾ ಹಾಲು ಬಿಡ್ಚಾನು ಅನುಭವ ಉಂಟು ಏನಾದ್ರು ಅಂಚಿಂಚಿ ಏರ್ಲ ತೋರಿಸಿ ಬೆರಿಗೆದ್ದು ಯಾರ ಕಟ್ಟು ಯಾರೆಲ್ಲ ತುಂಬಲ್ಲ ಅಣ್ಣನ ಸೇಮ್ ನಮ್ಮ ಒಪ್ಪನೆ ಅನು ಖುಷಿ ಪಾದ ಚೂರು ಮಸ್ತ್ ಖುಷಿ ಆಗುಂಡು. ಅಮೇರ್ ಬಲ್ಲೆ ಖುಷಿ, ಅಮೇರ್ ಬಲ್ಲೆ ಫುಲ್ ಸ್ಟಾಪ್ ದಿವರೆಲ್ಲ ಗೊತ್ತಿಜ್ಜಿ ಮಾರೆ. ಪೊನ್ನು ಬಾಲೆ ಬತ್ತನ ಖುಷಿ ಯಾನ್ ಆಲ್ರೆಡಿ ಲಾಗ್ಡ್ ಪಂತೆ ಅನ್ನುಗು ಪೊನ್ನು ಬಾಲೆ ಆವಡುಂದು. ಸೊ ಅಂಚನೆ ಅಲ್ಲಿಗ್ ಪೊನ್ನು ಬಾಲೆ ಆತುಂಡು ಖುಷಿತ್ತ ವಿಚಾರ. ಸೊ ಗೈಸ್ ನಿಕ್ಲ ಮಸ್ತ್ ಬ್ಲೆಸ್ ಮಾಡ್ತಾರೆ ಹೆಂಗ್ ಗೊತ್ತು. ನನ್ನ ಫ್ರೆಂಡ್ ಆಶೀರ್ವಾದ ಎಂಕೊಂಜಿ ಪೊಂಡು ಬಾಲ ಒಂದು ಚೇಂಜ್ ಬಂದ್ಬಿಡು. ನನ್ನ ಚೇಂಜ್ ಮಾಡ್ತಾರೆ ನಿಜ ಇಲ್ಲ. ಭಾಗ್ಯಲಕ್ಷ್ಮಿ ಬರ್ತದೆ ನನಗೂ. ಹರೀಶನ್ ಆ ಬಾಳಲ್ಲಿ ತಬಾಲೆ ಇಲ್ಲಿ ಬುಕ್ಕೋದಿಯಾನು ಸಂದೀಪ ಹಾಯ್ ಮೂಳು 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 ನಮ್ಮನ 12 ಬರ್ತಾರೆ ಎಸ್ ಡಿ ಎಮ್ದ.
ಅಲ್ಲಿ ಅಲ್ಲಲ್ಲಿ ಅಪ್ಪ ಅಲ್ಲಿ ತುಂಬಿಲ್ಲ ಬೆಲ್ಲ ಬಾರಿ ಬಂಗೂರು ಬರೋದೊಂದು ಬರೋದೊಂದು ಬರೋದುಂಟು ಇತ್ತ ಗಿಫ್ಟ್ ಕೊಡ್ತಾವ ಒಂದು ಅನುನ ಫಸ್ಟ್ ದ ಬಾಲೆ ಇದೆಲ್ಲ ಅಪ್ಪ ನಡಿಗೆ ಮೂಲ ಅಪ್ಪ ಏನ್ ಬಲ್ಲದಲ್ಲಿ ಓಪನ್ ಒಂದುಲ ಮಲ್ಲ ಇಜ್ಜು ಗೊತ್ತ ನೋಡಿ ಇತ್ತ ಗಿಫ್ಟ್ ಕೊಡ್ತಾ ಬರ ಓಕೆ ಇತ್ತ ಗಿಫ್ಟ್ ಕೊಡ್ತಾನ ಅಂಚಿ ಮೂಲ್ ಬಲ ಈರ್ಲ ಬೋಡು ಬಾಳದ ಮೇಲ್ ಬೂಜು ಈರಿಗ್ಲ ಗಿಫ್ಟ್ ಉಂಟು ಮಗ ಒಳ್ಳೆ ಪಾಯಸ ದೀಪಾರ ತಿತ್ತ ಹೊರ ದೀಪಾರ ಹೊರದೀಲೆ ಅಲ್ಪ ಉಂಟು ಹೊರ ಮಾತ್ರ ಜಸ್ಟ್ ಅಂಡ ಫುಲ್ ವೀಡಿಯೋನೇವಾ ಒಂದು ಕಿನ್ನಿಗೆ ಏನ ಲೆಕ್ಕ ಒಂದು ಕಿನ್ನಿಗೆ ಮಾತ್ರ ಕಿನ್ನಿದ ತರ ರಾಪುಜಿ ಒಂದು ತಂಗಿನವಾ ನನ್ನ ಶೆಲ್ಲಿಗೆ ಗಿಫ್ಟಾವ ಮಾತ್ರ ಬಾರದ ಕೈದು ತೂದದ ನೋಡಿತ್ತೇನೆ ನಾನು ಅವನು ಅವಿತ್ತ ಮೂಲಿಪ್ಪುಂಡು ಯಾಕಂದ್ರೆ ಪೂರ ಅಲ್ಲಿ ಇತ್ತು ಪೂರ ದೆತ್ತೀನ ಚೂರು ಮುಟ್ಟ ಬರ್ತದೆ ಯಾನ್ ಪಾತ್ರ ಇಂಚನ ದಿಕ್ಕ ಒಂದ್ ಸೈಡ್ ಅದು ನಿದ್ದೆ ಮಾಡಿದೆ ಆಯ್ತಾ ತಿಂದು ಪೋತುನತೆ വീഡിയോ എടുത്തുതരേ തുതരാ എന്നാണ്ട് ಲೆಕ್ಕ ಜಾಸ್ತಿ ಬರ್ಚು ಕಿನ್ನಿವರ ಬರ್ತಂಡ ಎಂಗದ ಬತ್ತಿಯೇ ಎಲ್ಲ ಆಯ್ತು ಓಪನ್ ಅಂತಾಂಡ ಡ್ರೆಸ್ ನಾನು ಅವ್ರ ಬ್ಯಾಗ್ ದಿತ್ತವ ಬಾಲದ ಪಾಯಸ ಮೂಲುಂಡು ಅಂದ್ರೆ ಆಯ ಬಾಲದಲ್ಲಿ ಆಯನ ಪಾಯಸ ಮೂಲುಂಡು ಬಲ್ಲ ಬಿಜೆಪಿನ ಪಾಯಸ ಬರ್ಚ ಇರಾಗ ಇರ್ನ ಪಾಯಸ ಬರ್ಚ ಏತ ತಿನ್ಪನ ಗಟ್ಟಿ ಬಚ್ಚಲ್ಲಿ ಚೆಲ್ಲುಂಡ ಒಂದು ಕೊಡ್ಲಿ ಅಮ್ಮಡೆ ಕೊಡ್ಪೇನ ಅಮ್ಮಡೆ ಕೊರಡ ಅಮ್ಮ ಮೂಲು 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 ಅಣ್ಣ ನಾವು ನೋಡಾಕಿಲ್ಲ ಅಂದ
ಆನ ಬರ್ಡೇಗ್ಲ ಬತ್ತಿಜ್ಜಿ ನಾಮಕರಣಗ್ಲ ಬತ್ತಿಜ್ಜಿ ವೈಕ್ಲ ಅನುಂದು ಗಿಫ್ಟ್ ಬಂದದನ ಇಂಚ ಕೂಡ ಕೂಪುಣತ ಚಕ್ಕ ತುಳಿಯೋ ದೇವ್ರ ಪತ್ರ ಎಲ್ಲ ಬರ್ತೆ ಅನು ಉಂಟು ಅನುಡಕ್ಕೆ ಏನಂದ ವನಸ್ ಮನ್ಪ ವನಸ್ ಹಾಕಲ್ಲ ಇತ್ತ ಮನ್ಪುಗನ ಬಲ ಒಟ್ಟಿಗೆ ಮನ್ಪುಗ ಅನು ಅನ್ನುಡಕ್ಕೆ ಇನ್ನ Yanko, enggak berci. Excellent. Ala ubat ini, ubat ini. Kapan berjo? Aula berci. Mana balasan? Anu, mulu jane junction balasan laga istule. Anu. Istule emberi le juice tangadar. Really, we'll start. ಅದಾರಿಗೆ ಪಲ್ಲಿ ಬಲಸ್ ನಂಚಲ ಅಮ್ಮ ಒಟ್ಟಿಗೆ ಕುಲ್ಲುಗ ಅಲ್ಲಿ ಕುಲ್ಲುಗ ಹೊಲ ಆಡಲ್ಲ ಒಟ್ಟಿಗೆ ಅನ್ನ ಮೂಲೆ ಕುಲ್ಲುಗನ ಮಂತೇರೆ ಮೂರು ಕುಲ್ಲುಗ ಮಂತೇರೆ ಇಟ್ಕೊಳ್ಳಾನು ಅವರು ಮಾವ ಅನುಷನ ಅಮ್ಮನ ದೊಡ್ಡ ಮಾವ. ಓಕೆನಾ, ಸಾರಿ, ಅನುಷನ ಅಮ್ಮನ ಅಣ್ಣ, ಅನುಷನ ದೊಡ್ಡ ಮಾವ ಅವರು. ನೆಕ್ಸ್ಟ್ ಯಾರು ಬಂದ್ರು ಗೊತ್ತಾ? ಸೊ ಅವರ ಮನೆಗೆ, ಅನುಷನ ಮನೆಗೆ ನಿಖಿಲ ಬಂದ್ಲು. ಸೊ ನಿಖಿಲ ಸಹ ನನ್ನ ಫ್ರೆಂಡ್ ಗೊತ್ತಾಯ್ತಾ. ಸೊ ನಾನು ನಿಖಿಲಾನು ಎಲ್ಲ ಒಟ್ಟಿಗೆ ಕಲ್ತ್ವಿ. ಸೊ ಅವಳ ಮಗು ಸಹ ಕರ್ಕೊಂಡು ಬಂದಿದ್ಲು. ಆಮೇಲೆ ಅವರ ಅಮ್ಮ ಮತ್ತೆ ಪದ್ದು ಬಂದಿದ್ದ, ಪ್ರದೀಪ್.
ಅವಕ್ಕೆ ಬುಕ್ಕ ಒಂಜಿ ಗೊತ್ತಲ್ಲ ಇನ್ನು ಯಾರು ನಿಕ್ಕಿನ ಬಾಬಿ ಅಂತ ವಿಡಿಯೋ ಮಾಡಿ ಹಲೋ ಹಲೋ ಅವಿನ್ ಮೈಕ ಆಯ್ ಬಾರ ಇಡಿ ಮಾತಾಡೋ ಹಲೋ ನನಂಜಿ ಫ್ರೆಂಡ್ ಬಾಬೆ ಎಲ್ಲ ಹೇಳಿ ನಿಮ್ಮ ಅನುಭವ ಹೇಳಿ. ನಿಮ್ಮ ಮದುವೆ ಯಾವಾಗ? ನಿಮ್ಮ ಮದುವೆ ಯಾವಾಗ? ನಿನ್ನ ಮದುವೆ ಯಾವಾಗ? ನಾನು ಸನ್ಯಾಸಿ. ನನ್ನ ಮದುವೆ ನಿನ್ನ ಮದುವೆ ಆದ್ಮೇಲೆ ಮದುವೆ ಯಾವರಾಗಿ? ಇವನಿಗೊಂದು ಹುಡುಗಿ ಎಲ್ಲ ಚೈತ್ರದವರು ಸಿಗುದು. ಸೊ ಇನ್ನೊಂದು ಮದುವೆ ಮಕ್ಳಿ ಕಣ್ಣಿ ದತ್ತನೆ ವಿಡಿಯೋ ಪಡ ನಾಳೆ ಹಲೋ ಹಲೋ ಬೇಲೆ ಜನಕ್ಕೆ ಮತ್ತೆ ಬಾಳೆನ್ ಬತ್ತಂದೇರು ಮೈಕ್ ಬರ್ತದೆ ಬೇಲೆ ಜನಕ್ಕೆ ಮಾತ್ರ ಕಟ್ ಮಾಡ್ಕೊಂಡು ಯೂಟ್ಯೂಬ್ ವಿಡಿಯೋ ದಾದ ಮಗ ಮಾತಿರ ಒಟ್ಟಿಗೆ ಕರ್ಕೊಂಡು ಹೋಗಿ ಒಳ್ಳೆಯದು ಕೆಲ್ಸಕ್ಕಲ್ಲ ನನ್ನ ನೋಡಿದ ದಕ್ಕೆರನ್ನು ಕೋಡಿಗೆ ಊಟನಾ ಎರಡು ಈ ಪಾಪನ ಕೊಡೆ ಎಲ್ಲ ಫಸ್ಟ್ ಅಲ್ಲ ಅಲ್ಲ
anci pidei, kok kan ikan itu bangkai. Iya, ya cuman beri lagar. Beda udah. ನಮ್ಮ ನೆಟ್ವರ್ಕ್ ಅದ ನಕ್ಕರ್ ನಕ್ಕೊಡ್ಸಿದ ಅಮ್ಮಯ್ಯ ಅಯ್ಯೋ ಅಯ್ಯೋ ಅನ್ನು ಅನ್ನು ಕೊಂತುತ್ತೇನೆ ಹೊಸ ಮದಿಮೆ ಎಲ್ಲ ಫೋಟೋ ಒಂದು ತುಲೆ 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 ಉದ್ದ ಓಡಾಂಡಯ ಬಲ್ಲ ಜಡ್ಡಾರ ಮೊಬೈಲ್ ಉಂಟಲ್ವಾ ಇಷ್ಟೇ ದಾಡಿ ಇತ್ತೆ ನಮ್ಮಲ್ಲ ದಾಳಿ ತೊಟ್ಟಿಲಿಗೆ ಇತ್ತ ಬರ್ಕೊಳತ್ತು ಇಂಡಿಯನ್ ಪೋಸ್ಟ್ ಬರ್ತಾರೆ ಡ್ಯೂಟಿ ಮುಗಿತ್ತೊಂದು ಕಂಬನ ಬತ್ತೊಂದು ಶೀಶಿ ಎಂಚಿನ ಕಂಬ ಬತ್ತನ್ನ ಹೊರ ಸಬ್ಸ್ಕ್ರೈಬ್ ಅಂತ ಹೊರ 10,000 ಒಂಜಿ ಆವಡು ಬಲ್ಲ ಹೊರ ಆವಡ ನಮ್ಮ ಕೈ ಮುಗಿರಿಗೆಲ್ಲ ಅಟ್ಟು ನೀರು ಸೋಷಿಯಲ್ ಬಂತಲ್ಲ ನಿಖಿಲ್ ಕಡೆ ಬರ್ಪೆ ಒಂಜಿ ಸಬ್ಸ್ಕ್ರೈಬ್ ಬಂತಲ್ಲ ಸುಳ್ಳು ನಟ್ಟು ತಾಯಿ ಬುಕ್ಕ ಇರು ನಟ್ಟುರ್ಚಿ ನಿಶಬ್ದವಾಗಿ ಅಣ್ಣೆ ಅನ್ನ ಮಲ್ಲನೆ ಹೂ ಇತ್ತಲ್ಲ ಅದು ಹೂ ಕಾರ್ಯಕ್ರಮ ಮಾಡಲ್ಲ ಅಂಬೇಡ ಒಂದು ಕೇಂದ್ರ ರೆಂಜಿಗಿರಿತ ಮಲ್ಲ ಮಂಡ ಮಲ್ಲ ಮಂಡ ಭೂತಾಗ ಬಳಸಿನ ಬೇರೆ ಪಾರಿವಂಟ್ ಬೇರೆ ಭಾಷೆ ಎಂಕ್ಲ ಅಜ್ಜಿಲಾಗ ಬರ್ಪೇರು ಅಜ್ಜಿಲಾಗ ಬರ್ಪೇರು ಕೊಲ್ಪಡಿ ಅಕ್ಕನ ಕುಟುಂಬದ ಇಲ್ಲ ಅಜ್ಜನ ಈ ಗಾದಿ
ಸೀರಿಯಸ್ಲಿ ಹೇಳ್ತೇನೆ, ನನಗೆ ಅಂತೂ ತುಂಬ ಖುಷಿ ಆಯಿತು ಅನುಷನ ಮನೆಗೆ ಹೋಗಿ. ಯಾಕೆಂದರೆ ಅವಳ ದೊಡ್ಡಣ್ಣ ಅಂತೂ ನಗಿಸಿ ಎಷ್ಟು ನಗಿಸ್ತಾರೆ ಅಂತ ಹೇಳಿದರೆ ಹೊಟ್ಟೆ ಉಣ್ಣಾಗುತ್ತೆ, ಅಷ್ಟು ನಗು ಬರುತ್ತೆ ಆಯಿತಾ. ಆಮೇಲೆ ಅವಳ ಫ್ಯಾಮಿಲಿ ರಿಲೇಷನ್ಸ್ ಅವಳ ಮಾವನ ಜೊತೆ ಎಲ್ಲ ಕ್ಯಾರಮ್ ಬೋರ್ಡ್ ಆಟ ಆಡಿದ್ವಿ, ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದು ಗಮ್ಮತ್ ಎಂತ ಅಂತ ಹೇಳಿದರೆ, ಅವಳ ಅಣ್ಣ ಒಂದೊಂದೇ ಕಾಯಿನ ಎತ್ಕೊಳ್ತಿದ್ರು, ಅಂದರೆ ಕದಿತಿದ್ರು ಬೋರ್ಡಿಂದ. ಸೊ ಅದನ್ನು ಅನುಷನ ಹಸ್ಬೆಂಡ್ ನೋಡ್ತಾ ಇದ್ರು ಒಂದೊಂದೇ, ಅದ್ರ ಗಮ್ಮತ್ತಾಗ್ತಿತ್ತು ನಮಗೆ. ಒಂದು ವಿಷಯಕ್ಕೆ ನಾನು ಸಾರಿ ಕೇಳ್ತೇನೆ. ನೀವು ಕೇಳ್ಬೋದು ವಿಡಿಯೋದಲ್ಲಿ ಆಡಿಯೋ ಯಾಕೆ ಇಲ್ಲ ಅಂತ. ಆಡಿಯೋ ಇಲ್ಲ ಯಾಕೆ ಅಂತ ಹೇಳಿದರೆ, ಅನುಷನ ಸಣ್ಣ ಅಣ್ಣನಿಂದ ಆಗಿದ್ದು, ಮೈಕ್ ಆನ್ ಮಾಡದೆ ವಿಡಿಯೋ ಮಾಡಿದ್ದಾರೆ ಅವರು ಆಯಿತಾ. ಸೊ ಹಾಗಾಗಿ ಆಡಿಯೋ ಇಲ್ಲ, ವಿಡಿಯೋ ಮಾತ್ರ. ಆಮೇಲೆ ನನ್ನ ಟೀಮಲ್ಲಿ ನನ್ನ ಬೆಸ್ಟಿ ಆಟ ಆಡಿದ್ಲು ನನ್ನ ಜೊತೆ. ಸೊ ಅನುಷ ನನ್ನ ಜೊತೆ ಆಟ ಆಡ್ಲಿಕ್ಕೆ ಅಂತ ಹೇಳಿ ಬಂದ್ಲು, ಬಟ್ ಏನಾಯ್ತು ಅಂತ ನೀವೇ ನೋಡಿ. ಓಕೆ, ನೆಕ್ಸ್ಟ್ ಒಂದು ರೌಂಡು ಮನೆ ತೋರಿಸ್ಕೊಂಡು ಬರುವ. ಸೊ ಅನುಷನ ಮನೆ ಯಾವ ರೀತಿ ಉಂಟು ಅಂತೇಳಿ ನೋಡುವ ಬನ್ನಿ. ಓಕೆ, ಈ ಮನೆ ಅನುಷನ ತವರು ಮನೆ. ಓಕೆನಾ? ಸೊ ಇದು ಗಂಡನ ಮನೆ ಅಲ್ಲ, ತವರು ಮನೆ. ಸೊ ಇಲ್ಲಿ ನಾಮಕರಣ ಆಗಿರುವಂಥದ್ದು, ಧರ್ಮಸ್ಥಳದಲ್ಲಿರುವಂಥ ಮನೆ ಇವಳದು. ಸೊ ಎದುರಿಗೆ ಒಂದು ಲಿವಿಂಗ್ ಹಾಲ್, ಅಲ್ಲಿಯೇ ದೇವರ ಇದು ಸಹ ಉಂಟು. ಆಮೇಲೆ ಧರ್ಮಸ್ಥಳದಲ್ಲಿರುವಂಥ ನಮ್ಮ ದೇವರ ಫೋಟೋಸು ಇಲ್ಲಿ ಉಂಟು. ಆಮೇಲೆ ನೆಕ್ಸ್ಟ್ ಅವರ ಮನೆಯಲ್ಲಿ ಎದುರಿಗೆ ಒಂದು ಬೆಡ್ರೂಮ್ ಉಂಟು, ಮತ್ತು ಒಳಗೊಂದು ಬೆಡ್ರೂಮ್, ಮತ್ತು ಕಿಚನ್, ಮತ್ತೊಂದು ಡೈನಿಂಗ್ ಉಂಟು, ಹಾಲ್ ಅಷ್ಟೇ. ಮತ್ತು ಹೊರಗಡೆಯಿಂದ ಬಾಲ್ಕನಿ ಉಂಟು. ನನಗೆ ಅಂತೂ ತುಂಬ ಖುಷಿ ಆಗುತ್ತೆ ಅವಳ ಮನೆಗೆ ಹೋಗೋದು ಅಂತ ಹೇಳಿದರೆ. ತುಂಬ ಖುಷಿ ಆಯಿತು. ನಾವು ಬರೋದಿಲ್ಲ ಅಂತ ಹೇಳಿದೆ, ನನಗೆ ಹುಷಾರಿರಲಿಲ್ಲ. ಆದರೂ ಅವಳ ಅಮ್ಮ ಪಾಪ ರಿಟರ್ನ್ ಕಾಲ್ ಮಾಡಿ
ನನ್ನ ಕರೆದ್ರು, ಮತ್ತು ಅವಳ ಅತ್ತಿಗೆ ಸಹ ತುಂಬ ಖುಷಿ ಆಗ್ತದೆ ಅಲ್ಲಿ ಹೋದಾಗ ಮಾತಾಡ್ಕೊಂಡು. ಅಂದರೆ ತುಂಬ ಚೆಂದ ಮಾತಾಡ್ತಾರೆ. ಓಕೆನಾ, ನಾವು ಅಲ್ಲಿ ನೆಂಟರು ಥರ ಹೋಗಿದ್ದೇವೆ ಅಂತ ಅನಿಸ್ತಾ ಇಲ್ಲ, ಹಾಗೆ ಅಲ್ಲಿ ಮಾತಾಡಿಸ್ತಾರೆ ಅವರೆಲ್ಲ. ನನಗೆ ಅಂತ ಅಲ್ಲಿ ಫ್ರೆಂಡ್ಲಿ ಫೀಲ್ ಆಗ್ತದೆ ಅವರ ಮನೆಗೆ ಹೋದ ನಂತರ. ಸೊ ಆಮೇಲೆ ಅನುಷನ ಮಗುವಿಗೆ ಸಿಕ್ಕಿದಂಥ ಗಿಫ್ಟ್ಸ್ ಏನಿದೆ, ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ, ಏನು ಗಿಫ್ಟ್ಸ್ ಎಲ್ಲ ಸಿಕ್ಕಿದೆ ಅಂತ. ಸೊ ಚೈನ್ ಮತ್ತು ಬ್ರೇಸ್ಲೆಟ್ ಮತ್ತು ಯಾವುದೆಲ್ಲ ಸಿಕ್ಕಿದೆ ಅವಳಿಗೆ. ಮತ್ತು ನಾನೊಂದು ಬೆಳ್ಳಿಯ ಕಡ ಕೊಟ್ಟೆ ಬಾಬಿಗೆ, ತುಂಬ ರೇಟ್ ಉಂಟು ಮಾತ್ರ. ಮತ್ತು ಒಂದು ಎಂತ ಅಂತ ಹೇಳಿದರೆ, ನಾನು ತುಂಬ ಗಿಫ್ಟ್ಸ್ ತಗೊಳ್ಳೋ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೂ ನಾನು ಮತ್ತೆ ಉಜಿರಿಗೆ ಹೋಗಿ ವಾಪಸ್ ನಾನು ಗಿಫ್ಟ್ ತಗೊಂಡು ಬಂದಂತು ಮಗುವಿಗೆ ಅಂತೇಳಿ. ಸೊ ಅವನಿಗೆ ಸಹ ನಾನು ಯಾವುದೇ ರೀತಿ ಗಿಫ್ಟ್ ಕೊಡಲಿಲ್ಲ ಪಾಪ. ಅದಕ್ಕೆ ನಾನು ಅವನಿಗೆ ಸಹ ಒಂದು ಶರ್ಟ್ ಮತ್ತು ಪ್ಯಾಂಟ್ ತಗೊಂಡು ಹೋದೆ, ಪ್ಯಾಂಟ್ ಅಲ್ಲ ಚಡ್ಡಿ ತಗೊಂಡು ಹೋದೆ, ಮತ್ತು ಮಗುವಿಗೆ ಸಹ ಒಂದು ಡ್ರೆಸ್ ತಗೊಂಡು ಹೋದೆ. ನೋಡಿ, ಇದೇ ನಾನು ತಗೊಂಡಿರುವಂಥ ಸಣ್ಣ ಮಗುವಿಗೆ ಡ್ರೆಸ್, ಇದು ನಾನು ತಗೊಂಡಿರುವಂಥ ಫ್ರಾಕ್. ಆಮೇಲೆ ಅವನಿಗೆ ಸಹ ಕೊಟ್ಟಿದ್ದೇನೆ ಬಾಬಿಗೆ. ಅದೆಲ್ಲ ನೆಂಟರುಗಳು ಕೊಟ್ಟಿರುವಂಥದ್ದು, ಯಾರೆಲ್ಲ ಬಂದಿದ್ರು ಸೊ ಅವರೆಲ್ಲ ಬಾಬಿಗೆ ಅಂತ ಇಟ್ಕೊಂಡು ಬಂದಿದ್ರು. ಸೊ ಖುಷಿ ಆಗ್ತದೆ, ಹೆಣ್ಣು ಮಕ್ಕಳ ಡ್ರೆಸ್ ನೋಡಲಿಕ್ಕೆ ಖುಷಿ ಅಲ್ವಾ, ಕ್ಯೂಟಾಗಿರುತ್ತೆ. ಒಂದು ಸ್ಕರ್ಟು, ಶರ್ಟ್ ಯಾವುದೇ ಇದ್ದರೂ ಫ್ರಾಕ್ ಎಲ್ಲ ತುಂಬ ಖುಷಿ ಆಗುತ್ತೆ ಬಾಬಿಗೆಲ್ಲ ನೋಡಲಿಕ್ಕೆ. ಅದು ಹೆಣ್ಣು ಮಕ್ಕಳಿಗೆಲ್ಲ ಚಂದ ಅಲ್ವಾ ಡ್ರೆಸ್. ನೋಡಿ, ಈ ಗೆಜ್ಜೆ ಅಜ್ಜಿಯದ್ದು, ಅನುಷನ ಅಮ್ಮನ ಗಿಫ್ಟ್ ಅಜ್ಜಿಗೆ ಅಲ್ಲ ಪುಲ್ಲಿಗೆ. ಅನುಷನ ಅಮ್ಮನ ಬಗ್ಗೆ ನಾನು ಹೇಳಲೇಬೇಕು, ಓಕೆನಾ. ಸೊ ನನಗೆ ಅವರು ಅಂದರೆ ತುಂಬ ಇಷ್ಟ. ಎಷ್ಟು ಫ್ರೆಂಡ್ಲಿ ಆ್ಯಂಡ್ ಕ್ಯಾಶುವಲ್ ಅಂದರೆ, ಅವ್ರು ಹಿಂದಿನ ಕಾಲದವರು ಅಂತ ಗೊತ್ತೇ ಆಗಲ್ಲ, ಗೊತ್ತಾಯ್ತಾ. ಅಂದರೆ ಯಾವುದೇ ರೀತಿ ಮೂಢನಂಬಿಕೆ ಇದ್ದರೂ ಅದನ್ನು ನಂಬಲ್ಲ. ಒಂಥರ ಫ್ರೆಂಡ್ಲಿ ಆಗಿ ಮಕ್ಕಳಿಗೆ ಯಾವ ರೀತಿ ನಾವು ಫ್ರೆಂಡ್ಸ್ ಆಗಿರಬೇಕು, ಸೊ ಅದೇ ರೀತಿ ಅವರು ಇರ್ತಾರೆ ಅನುಷನ ಅಮ್ಮ. ನನಗಂತೂ ಖುಷಿ ಆಗ್ತದೆ. ಎಲ್ಲರ ಆಟಾಡಿ ಮಾವನನ್ನೊಬ್ಬರನ್ನೇ ಬಿಟ್ಟು ಹೋಗಿದ್ದಾರೆ. ಅವರಿಗೆ ಪಾಪ ಆಟಾಡಿ ಲಾಸ್ಟ್ ನೋಡಿ ಈ ಥರ ಆಗಬಾರ್ದಿತ್ತು. ಯಾರಿಗೆ ಹೇಳೋದು ಹೇಳಿ ಪ್ರಾಬ್ಲಮ್ಸ್. ಅವರಷ್ಟಾಗೆ ಒಬ್ಬರೇ ಆಟಾಡ್ತಿದ್ದಾರೆ ಲಾಸ್ಟಿಗೆ. ನೆಕ್ಸ್ಟ್ ಎಲ್ಲ ಕತೆ ಮುಗಿಯಿತು. ಕತೆ ಮುಗ್ದ ನಂತರ ಏನು ಮಾಡಬೇಕು, ಸೊ ಪಾತ್ರೆ ಎಲ್ಲ ತೊಳೆದಿಡ್ಬೇಕು. ಸೊ ಅದನ್ನೇ ನಮ್ಮ ದೊಡ್ಡಣ್ಣನವರು ಮಾಡ್ತಿದ್ದಾರೆ. ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ. ಓಕೆ ಗಾಯ್ಸ್, ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಸೊ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಗುಬ್ಬಿ ಕನಸು ವ್ಲಾಗ್ಸ್. ಸೊ ಇವತ್ತು ಅನುಷನ ಮನೆಯ ಮಗುವಿನ ನಾಮಕರಣದ ವಿಡಿಯೋ, ಸೊ ವ್ಲಾಗ್ ಆಗಿತ್ತು ಇದು. ಸೊ ಇದನ್ನು ನಾನು ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ರೀತಿಯ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೇನೆ. ಸೊ ಟಾಟಾ ಬಾಯ್, ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನರಿಗೆ ಶೇರ್ ಮಾಡಿ. Hi guys.
ನಾಲ್ ಬೋದ ಪಾಪ ದೊಡ್ಡ ಬೋದ ನಾಲ್ ಮತ್ತೊಮ್ಮೆ ಮಗದೊಮ್ಮೆ ಅಸಿಸ್ಟೆಂಟ್ ಚಂದ್ರಾವತಿ. Thank you for watching my ಗುಬ್ಬಿ ಕನಸು vlog. ಇವತ್ತಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಈ ಮನೆಯಲ್ಲಿ ಸಿಗುವ ಸಂತು ಅಣ್ಣನ ಮದುವೆ ಅಸಿಸ್ಟೆಂಟ್ ಚಂದ್ರಾವತಿ ಜೊತೆ ಗುಬ್ಬಿ ಗಣಸು.